ನಮಸ್ತೆ, ನಾನು ಡಾಕ್ಟರ್ ದೀಪಾ. ಇವತ್ತಿನ ನಮ್ಮ ಟಾಪಿಕ್ ಅಂದರೆ ಒಂದು ಸೂಪರ್ ಫುಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಸಕ್ಕರ್ ಕಂದಲ್ವಾ, ಸ್ವೀಟ್ ಪೊಟೇಟೊ. ಓಕೆ, ಇದರಲ್ಲಿ ತುಂಬ ಒಳ್ಳೆಯದು. ಇದು ಲೇಡೀಸಿಗಾಗಲಿ, ಮಕ್ಳಿಗಾಗಲಿ, ಇಲ್ಲಾಂದರೆ ಎಲ್ರಿಗೂ, ಜೆಂಟ್ಸು ಎಲ್ಲರೂ ತೊಗೋಬೋದು. ಏನಂದರೆ ಇದರಲ್ಲಿ ವೈಟಮಿನ್ ಎ ಇದೆ, ಸಿ ಇದೆ, ಐರನ್ ಕಂಟೆಂಟ್ ಇದೆ, ಪೊಟ್ಯಾಸಿಯಮ್ ಇದೆ, ಮತ್ತು ಮ್ಯಾಂಗನೀಸ್ ಇದೆ. ಹಾಗಾಗಿ ತುಂಬಾ ಒಳ್ಳೆಯದು ದೇಹಕ್ಕೆ. ಐರನ್ ಕಂಟೆಂಟು ಇರೋದ್ರಿಂದ ಲೇಡೀಸ್ ಎಲ್ಲರೂ ಇದನ್ನು ತಗೋಬೇಕು, ಮಕ್ಳಿಗೂ ಕೊಡಬೇಕು. ಅದೇ ಥರ ಬೀಟಾ ಕ್ಯಾರೋಟಿನ್ ತುಂಬ ಜಾಸ್ತಿ ಇರೋದ್ರಿಂದ ಇದು ನಮಗೆ ಓದೋ ಮಕ್ಕಳಿಗೆ, ಕಣ್ಣಿಗೆ ಎಲ್ಲ ತುಂಬ ಒಳ್ಳೆಯದು. ಮತ್ತು ಆ್ಯಕ್ಚುಲಿ ಏನಂದರೆ ನಿಮಗೆ ಇದು ಏಜ್ ರಿಲೇಟೆಡ್ ಆಗಿರೋ ಮ್ಯಾಕ್ಯುಲರ್ ಡಿಜನ್ರೇಷನ್ ಅದಕ್ಕೂ ಎಲ್ಲ ಒಳ್ಳೆಯದು. ಹಂಗಾಗಿ ಕಣ್ಣಿಗೆ ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ಮಕ್ಕಳೀಗ ಬುಕ್ಸಿಗಿಂತ ಜಾಸ್ತಿ ಈಗ ಗ್ಯಾಡ್ಜೆಟ್ಸ್, ಮೊಬೈಲು, ಲ್ಯಾಪ್ಟಾಪು ಎಲ್ಲ ಯೂಸ್ ಮಾಡ್ತಿದ್ದಾರಲ್ಲ, ಹಂಗಾಗಿ ಇದು ಕೊಟ್ಟರೆ ತುಂಬ ಒಳ್ಳೆಯದು. ಅದೇ ಥರನೇ ನಿಮಗೆ ಗಟ್ ಹೆಲ್ತ್ಗೆ, ಹೊಟ್ಟೆಗೆ ತುಂಬ ಒಳ್ಳೆಯದು. ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇದೆ. ಇನ್ನು ಕೆಲವರಿಗೆ ಡೌಟ್ ಬರುತ್ತೆ, ಅಯ್ಯೋ ಡಯಾಬಿಟೀಸ್ ಇದೆ, ಆಲ್ರೆಡಿ ಅದ್ರ ಹೆಸರು ಸ್ವೀಟ್ ಪೊಟೇಟೊ ಬೇರೆ, ಪೊಟೇಟೊನೇ ತಿನ್ನಬೇಡ ಅಂತ ಹೇಳ್ತಾರೆ ಡಾಕ್ಟರ್ಸು, ಮತ್ತು ಸ್ವೀಟ್ ಪೊಟೇಟೊ ತಿನ್ಬೋದಾ ಅಂತ. ಅಂದರೆ ಏನಾಗುತ್ತಂದರೆ ಇದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ವ್ಯಾಲ್ಯೂ ಇರೋದು. ಅಂದರೆ ನಿಮ್ಮ ಬ್ಲಡ್ಗೆ ಅದು ಗ್ಲೂಕೋಸ್ ಮೆಲ್ಲ ತುಂಬ ಮೆಲ್ಲ ರಿಲೀಸ್ ಆಗುತ್ತೆ. ಹಂಗಾಗಿ ಮತ್ತು ಹೊಟ್ಟೆ ತಿಂದರೆ ಅದು ತುಂಬ ಫಿಲ್ಲಿಂಗ್ ಆಗಿ ಅನಿಸುತ್ತೆ. ಹಂಗಾಗಿ ನೀವು ಡಯಾಬಿಟೀಸ್ ಇದ್ದರೂ ಕೂಡ ಇದನ್ನು ಸೇವನೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅದೇ ಥರನೇ ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇದೆ. ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಫೈಟೋನ್ಯೂಟ್ರಿಯನ್ಸು ಇರೋದ್ರಿಂದನೇ ನಮಗೆ ಆರ್ಥ್ರೈಟಿಸ್ ಆಗಿರಲಿ, ಇಲ್ಲಾಂದರೆ ಬಾಡಿಲಿ ಇನ್ಫ್ಲಮೇಷನ್ ಎಲ್ಲ ಬರೋದು ಎಲ್ಲ ಕಡಿಮೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಮತ್ತು ಹಾರ್ಟ್ ಡಿಸೀಸಿಗೆಲ್ಲ ತುಂಬ ಒಳ್ಳೆಯದು, ಮೆಂಟಲ್ ಹೆಲ್ತ್ಗೆ ಒಳ್ಳೆಯದು, ಮತ್ತು ಕ್ಯಾನ್ಸರ್ ಸೆಲ್ಸ್ನೆಲ್ಲ ಕಮ್ಮಿ ಮಾಡೋಕ್ಕೆ ತುಂಬ ಒಳ್ಳೆಯದು. ಅದೇ ಥರನೇ ಬ್ರೈನ್ ಹೆಲ್ತ್ಗೂ ಒಳ್ಳೆಯದು. ಈಗ ಆ್ಯಕ್ಚುಲಿ ಮೆಮೊರಿ ಎಲ್ಲ ತುಂಬ ಜನಕ್ಕೆ ಮೆಲ್ಲ ಕಡಿಮೆ ಆಗ್ತಿದೆ. ಈಗ ತುಂಬ ಲೇಡೀಸ್ ಬಂದು ಹೇಳ್ತಾರೆ ನನ್ನ ಕ್ಲಿನಿಕಲ್ಲಿ, ಅಂದರೆ ಫ್ರಿಡ್ಜ್ ಓಪನ್ ಮಾಡ್ತೀವಿ, ನಾವು ಏನಕ್ಕೆ ಓಪನ್ ಮಾಡಿದ್ದೀವಿ ಅಂತ ಯೋಚನೆ ಮಾಡ್ತೀವಿ ಸ್ವಲ್ಪ ಹೊತ್ತು ನಿಂತ್ಕೊಂಡು, ಇಲ್ಲಾಂದರೆ ಕಿಚನಿಗೆ ಬರ್ತೀವಿ ಆದರೆ ಏನಕ್ಕೆ ಬಂದಿದ್ದೀವಿ ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅಂತ. ಹಂಗಾಗಿ ತುಂಬ ಕಾರಣಗಳಿಂದ ಮೆಮೊರಿ ಲಾಸ್ ಎಲ್ಲ ಆಗ್ತಾ ಇದೆ. ಹಂಗಾಗಿ ನೀವು ಇದನ್ನು ಸೇವನೆ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ಆಕ್ಸಲೇಟ್ ಕಂಟೆಂಟ್ ಇರೋದ್ರಿಂದ ನೀವು ಕಿಡ್ನಿ ಸ್ಟೋನ್ ತುಂಬ ಬಾರ್ ರಿಪೀಟೆಡ್ ಆಗಿ ಬರೋರಾದರೆ ಅದು ಸ್ವಲ್ಪ ಕಮ್ಮಿ ಮಾಡ್ಬೋದು ಸೇವನೆ ಮಾಡೋದ್ರಿಂದ. ಅದರ್ವೈಸ್ ತುಂಬಾ ಒಳ್ಳೆಯದು. ಮತ್ತು ಕಾಂಪ್ಲೆಕ್ಸ್ ಕಾರ್ಬ್ಸ್ ಇದೆ ಇದರಲ್ಲಿ, ಮತ್ತು ಫೈಬರ್ ಕಂಟೆಂಟ್ ತುಂಬ ಇರೋದ್ರಿಂದನೇ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೂ ಎಲ್ಲ ತುಂಬ ಒಳ್ಳೆಯದು. ಓಕೆ, ಥ್ಯಾಂಕ್ ಯು.